ಬಾಲಕನ ಮೇಲೆ ದಾಳಿ ಮಾಡಿದ ಚಿರತೆಯು ಗುಂಡೇಟಿಗೆ ಬಲಿ. ಮನುಷ್ಯನ ಪ್ರಾಣಕ್ಕೆ ಅಪಾಯಕಾರಿಯಾಗಿದ್ದ ಚಿರತೆಯನ್ನು ಸೆರೆ ಹಿಡಿದ ಅರಣ್ಯಾಧಿಕಾರಿಗಳು. ತರೀಕೆರೆ ವಲಯದ ಶಿವಪುರ ಗ್ರಾಮದ ಅರಣ್ಯದ ಸಮೀಪವಿರುವ ಕಲ್ಲು ಕ್ವಾರಿಯ ಬಳಿ ಶೆಡ್ನಲ್ಲಿ ವಾಸವಿದ್ದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಗ್ರಾಮದ ಶ್ರೀ ಬಸವರಾಜು ಎಂಬುವರ 5 ವರ್ಷದ ಹೆಣ್ಣು ಮಗುವನ್ನು ಕೊಂದಿರುವ ಚಿರತೆ. ಇದಲ್ಲದೆ ದಿನಾಂಕ 20/11/25ರಿಂದ ದಿನಾಂಕ 28/11/25ರವರೆಗೆ ಸುಮಾರು 8 ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಶಿವಪುರ, ನಂದಿ, ಕೆಂಚಾಪುರ ಗೇಟ್, ಬೈರಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿನ ಬೆಟ್ಟಗಳು, ಗ್ರಾಮಗಳು ಮತ್ತು ಅವುಗಳ ಮಧ್ಯದಲ್ಲಿನ ತೋಟಗಳಲ್ಲಿ ಓಡಾಡುತ್ತಿದ್ದು, ಇದು ಬಹುದೊಡ್ಡ ಪ್ರದೇಶವಾಗಿರುವುದರಿಂದ ಚಿರತೆಯು ಯಾವುದೇ ಜಾಗದಲ್ಲಿ ಬೇಕಾದರೂ ಅವಿದುಕೊಂಡು ಇರಬಹುದು ಎಂದು ಚಿರತೆಯನ್ನು ಹುಡುಕಾಡಿ ಪತ್ತೆ ಹಚ್ಚಿ ಅದರ ಬೆನ್ನಟ್ಟಿ ಹೋಗಿ ಅರವಳಿಕೆ ಮದ್ದು ನೀಡುವುದು ವಾಸ್ತವ್ಯದಲ್ಲಿ ತೀರಾ ಕಷ್ಟವೆಂದು ಕಂಡು ಬಂದಿರುತ್ತದೆ. ಮನುಷ್ಯರ ಪ್ರಾಣಕ್ಕೆ ತೀರಾ ಅಪಾಯಕಾರಿಯಾಗಿರುವ ಚಿರತೆಯನ್ನು ಜೀವಸಹಿತ ಅಥವಾ ರಹಿತವಾಗಿ ಸೆರೆ ಹಿಡಿಯಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 192 ಕಲಂ 11(1)ರ ಅಡಿಯಲ್ಲಿ ಅನುಮತಿಯನ್ನು ನೀಡಬೇಕೆಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ಅರಣ್ಯ ಭವನ ಬೆಂಗಳೂರು ಅವರನ್ನು ಕೋರಲಾಗಿತ್ತು. ಈ ಮೇರೆಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ಅರಣ್ಯ ಭವನ ಬೆಂಗಳೂರವರು ಲಿಖಿತ ಅನುಮತಿಯನ್ನು ನೀಡಿರುತ್ತಾರೆ. ದಿನಾಂಕ 28/11/25ರ ರಾತ್ರಿ ಪ್ರಸ್ತಾವಿತ ಚಿರತೆಯು ಬೈರಾಪುರ ರಸ್ತೆಯ ಅಂಚಿನಲ್ಲಿ ದಾರಿ ಹೋಕರ ಮೇಲೆ ದಾಳಿ ಮಾಡಲು ಹೊಂಚು ಹಾಕಿ ಕುಳಿತಿದ್ದ ಬಗ್ಗೆ ಮಾಹಿತಿ ಬಂದಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನು ಓಡಿಸಿ ಅಪಾಯವನ್ನು ತಪ್ಪಿಸಲಾಗಿತ್ತು. ಕ್ಷಣಕ್ಕೂ ಅಪಾಯಕಾರಿ ಚಿರತೆಯನ್ನು ತಕ್ಷಣವೇ ಸೆರೆ ಹಿಡಿಯಲೇಬೇಕಾಗಿದ್ದ ಹಿನ್ನೆಲೆಯಲ್ಲಿ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಗಾಗಿ 29/11/25ರಂದು ಮಂಗಳೂರು, ಬಂಡೀಪುರ, ಬನ್ನೇರುಘಟ್ಟ ಹಾಗೂ ತ್ಯಾವರೆಕೊಪ್ಪ ಮೃಗಾಲಯದಿಂದ ಶಿವಮೊಗ್ಗದ ಪಶುವೈದ್ಯಾಧಿಕಾರಿಗಳನ್ನು ಆಹ್ವಾನಿಸಿ ಸಕ್ಕರೆಬೈಲಿನ 3 ಆನೆಗಳನ್ನು ತರಿಸಿ ಮೈಸೂರಿನ ಲೀಪಾಟ್ ಟಾಸ್ಕ್ ಫೋರ್ಸ್ ತಂಡ, ಚಿಕ್ಕಮಗಳೂರಿನ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ತಂಡಗಳನ್ನು ಕರೆಸಿಕೊಂಡು ಚಿರತೆ ಸೆರೆ ಹಿಡಿಯುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬೈರಾಪುರ ಗ್ರಾಮದ ಬಳಿ ಚಿರತೆಗಾಗಿ ಶೋಧ ಕಾರ್ಯ ನಡೆಸಿದಾಗ ಚಿರತೆಯು ದಟ್ಟವಾದ ಮೇಲೆ ಒಳಗೆ ಹೋಗುವುದನ್ನು ನೋಡಿರುತ್ತಾರೆ. ಸದರಿ ಜಾಗವನ್ನು ಸುತ್ತುವರೆದು ಮಂಗಳೂರಿನ ಡಾಕ್ಟರ್ ಯಶಸ್ವಿ ಪಶುವೈದ್ಯಾಧಿಕಾರಿಗಳು ಹಾಗೂ ಅವರಿಗೆ ಸಹಾಯಕರಾಗಿ 2 ಬಂದೂಕುಧಾರಿ ಸಿಬ್ಬಂದಿಗಳನ್ನು ಚಿರತೆಯನ್ನು ಟ್ರಂಕ್ಲೈಸ್ ಮಾಡಲು ಮೆಳೆಯೊಳಗೆ ಪ್ರವೇಶಿಸುತ್ತಾರೆ. ಆಗ ಮೆಳೆಯೊಳಗಿಂದ ಹೊರಬಂದ ಚಿರತೆಯು ಸಿಬ್ಬಂದಿಗಳ ಮೇಲೆ ಆಕ್ರಮಣ ಮಾಡಲು ಮುಂದಾದಾಗ ಆ ಸಂದರ್ಭದಲ್ಲಿ ಸಿಬ್ಬಂದಿಗಳ ರಕ್ಷಣೆಗಾಗಿ ಗುಂಡು ಹಾರಿಸಿದ್ದು ಚಿರತೆಯು ತಪ್ಪಿಸಿಕೊಂಡು ಹೋಗಿರುತ್ತದೆ. ನಂತರ ಚಿರತೆಯನ್ನು ಹುಡುಕಿ ದೂರದಲ್ಲಿ ಮೃತಪಟ್ಟಿರುವುದು ಎಂದು ಕಂಡು ಬಂದಿರುತ್ತದೆ. ಚಿರತೆಯ ಶವವನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ವಿಧಾನಗಳನ್ನು ನಡೆಸಿರುತ್ತಾರೆ. ಇಡೀ ಕಾರ್ಯಾಚರಣೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ NTCA ಮಾರ್ಗಸೂಚಿಯನ್ನು ಅನುಸರಿಸಿ ನಡೆಸಿದ್ದು, ಅದರಂತೆಯೇ ಮುಂದಿನ ವಿಧಾನಗಳನ್ನು ಅನುಸರಿಸಿದ್ದೇವೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭದ್ರಾವತಿ ವಿಭಾಗರವರು ತಿಳಿಸಿರುತ್ತಾರೆ. ತಗೊಂಡೋಗ್ತಿರಲ್ಲ ನಿಲ್ಲಿಸ್ತಾ ಇಲ್ಲ ಹಂಗೆ ಫಾಸ್ಟ್. ತಗೊಂಡೋಗ್ತಿರಲ್ಲ ನಿಲ್ಲಿಸ್ತಾ ಇಲ್ಲ ಹಂಗೆ ಫಾಸ್ಟ್.
ಐತಿ